ಸಮ್ಮಿಶ್ರ ಸರ್ಕಾರದ ಪ್ರಧಾನಮಂತ್ರಿ ಆಗ್ತಿರುವ ನರೇಂದ್ರ ಮೋದಿ ಅವರಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ. 3 ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ 12 ಸಂಸದರಿರತಕ್ಕಂಥ ಜೆಡಿಯು. ತನಗೆ 3 ಪ್ರಬಲ ಖಾತೆಗಳು ಬೇಕೇ ಬೇಕು ಅಂತ ಹೇಳಿ 12 ಸಂಸದರು ಗೆದ್ದಿದ್ದಾರೆ ಜೆಡಿಯುನಲ್ಲಿ. ಈ ಜೆಡಿಯು ಇದೀಗ ಒತ್ತಾಯ ಮಾಡ್ತಾ ಇದೆ. ನಿರ್ಣಾಯಕ ಪಾತ್ರವನ್ನು ವಹಿಸುವಂಥ ಜೆಡಿಯುಗೆ 3 ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಬೇಕಂತೆ. 3 ಕ್ಯಾಬಿನೆಟ್ ಸ್ಥಾನ ಬೇಕು ಅಂತ, ರೈಲ್ವೆ ಖಾತೆ ಬೇಕೇ ಬೇಕು ಅಂತೇಳಿ ಹಠ ಹಿಡಿದಿದ್ದಾರೆ ಜೆಡಿಯು ನಾಯಕರು. ಜೊತೆಗೆ ಗ್ರಾಮೀಣಾಭಿವೃದ್ಧಿ, ಜಲಸಂಪನ್ಮೂಲ, ಬೃಹತ್ ಕೈಗಾರಿಕೆ ನಮಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕೈಗಾರಿಕೆಗಳು ಕೊಡಬಹುದಾ, ಜಲಸಂಪನ್ಮೂಲ ಕೊಡಬಹುದಾ, ರೂರಲ್ ಡೆವಲಪ್ಮೆಂಟ್ ಕೊಡಬಹುದಾ, ರೈಲ್ವೆ ಕೊಡಬಹುದಾ ಗೊತ್ತಿಲ್ಲ. ಆದರೆ ಡಿಮ್ಯಾಂಡ್ ಅಂತೂ ಜೋರಾಗ್ತಾ ಇದೆ ಅವರದು. 3 ಪ್ರಬಲ ಖಾತೆಗಳು ಬೇಕೇ ಬೇಕು ಅಂಥೇಳಿ ಜೆಡಿಯು ಹಠಕ್ಕೆ ಬಿದ್ದಿದೆ. ಹಿಡಿಸ್ಕೊಳ್ಳಿಕ್ಕೆ ಇದೀಗ ಪ್ರಭು ಹಾದಿಮನಿ ಇದ್ದಾರೆ. ಪ್ರಭು, ಇದೀಗ ನರೇಂದ್ರ ಮೋದಿಯವರು ನಿಯೋಜಿತ ಪ್ರಧಾನಮಂತ್ರಿಗಳು ಭಾರತಕ್ಕೆ, ಅವರ ಮೇಲೆ ಜೆಡಿಯು 12 ಎಂಪಿಗಳಿದ್ದಾರೆ ಆ ಪಾರ್ಟಿನಲ್ಲಿ. ಬೇರೆ ಬೇರೆ ದಿಕ್ಕಿಂದ ಯಾವೆಲ್ಲ ಕಡೆಯಿಂದ ನರೇಂದ್ರ ಮೋದಿ ಅವರ ಕಡೆಯಿಂದ ಏನೇನು ಮ್ಯಾಕ್ಸಿಮಮ್ ತಗೊಳ್ಬಹುದು ಆ ಕಡೆಗೆ ಅವರು ಕಣ್ಣಿಟ್ಟಂತೆ ಕಾಣಿಸ್ತಾ ಇದೆ. ಸೊ ಯಾವ ಥರ ಡಿಮ್ಯಾಂಡ್ ಇಡ್ತಾ ಬರ್ತಾ ಇದ್ದಾರೆ, ಇದಕ್ಕೆ ಸಮ್ಮತಿ ಸಿಗುವ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅಂತ? ನಿಜಕ್ಕೂ ರಮಾಕಾಂತ್, ಈಗ 2 ಅವಧಿಯಲ್ಲಿ ನರೇಂದ್ರ ಮೋದಿಯವರು ಮಾಡಿದಂತಹ ಆ ಒಂದು ಅವರ ಕಾರ್ಯವೈಖರಿ ಏನಿದೆ, ಅದರ ಜೊತೆಗೆ ಈಗ 2 ಬಾರಿ ಅವರು ನಡೆಸಿದಂತಹ ಒಂದು ಕಾರ್ಯವೈಖರಿ ಏನಿದೆ, ಈಗ ಸ್ವತಂತ್ರವಾಗಿ ಅಥವಾ ಮುಕ್ತವಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಆಗುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಸಂಖ್ಯಾಬಲವನ್ನು ನೋಡ್ತಾ ಇದ್ರೆ. ಯಾಕಂತ ಹೇಳಿದ್ರೆ ಮೈತ್ರಿ ಧರ್ಮದ ಚಕ್ರ ವ್ಯೂಹದಲ್ಲಿ ಸಿಲುಕಾಕೊಂಡಿದ್ದಾರೆ ನರೇಂದ್ರ ಮೋದಿಯವರು. ಆ ಕಡೆ ಈ ಕಡೆ ಜಾಸ್ತಿ ಸವಾಲುಗಳು ಅಂದರೆ ಬೆಟ್ಟದಷ್ಟು ಏರಿಕೆ ಆಗ್ತಾ ಇದೆ. ಬಟ್ ಈಗ ಈ ಮಿತ್ರ ಪಕ್ಷಗಳೇನಿದ್ದಾವೆ ಅದರಲ್ಲೂ TDP ಮತ್ತು ಜೆಡಿಯು, ನಿತೀಶ್ ಕುಮಾರ್ ಅವರ ಜೆಡಿಯು ಸೇರಿದಂತೆ ಶಿವಸೇನೆಯಿಂದ ಏಕನಾಥ್ ಶಿಂದೆ ಬಣ ಆಗಿರ್ಬೋದು, ಅದರ ಜೊತೆಗೆ LJP ಆಗಿರ್ಬೋದು, ಅಕಾಲಿದಳ ಆಗಿರ್ಬೋದು, ಈ ರೀತಿ ಮಿತ್ರ ಪಕ್ಷಗಳ ಡಿಮ್ಯಾಂಡ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಡಿಮ್ಯಾಂಡ್ ಅನ್ನೋದಕ್ಕಿಂತ ಮೋದಿ ಅವರಿಗೆ ಎದುರಾಗ್ತಿರುವಂತಹ ಬಹುದೊಡ್ಡ ಸವಾಲುಗಳು ಅಂತ ಹೇಳ್ಬೋದು ಇದನ್ನು. ಯಾಕಂತ ಹೇಳಿದ್ರೆ ಈಗ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬರೋದಾದ್ರೆ ಒಟ್ಟು 29 ಕ್ಯಾಬಿನೆಟ್ ಸ್ಥಾನಗಳಿದ್ದಾವೆ. ಅದರಲ್ಲಿ ಈಗ BJPಯವರಿಗೆ ಎಷ್ಟು ಅಲ್ಲಿ ಸ್ಥಾನಗಳನ್ನು ಹಂಚಲಾಗುತ್ತೆ ಮತ್ತು ಮಿತ್ರ ಪಕ್ಷಗಳಿಗೆ ಎಷ್ಟು ಹಂಚಲಾಗುತ್ತೆ ಅನ್ನೋದನ್ನು ನೋಡ್ತಾ ಹೋದ್ರೆ, ಬಟ್ ಈಗ TDP ಅವರು ಕೇಳ್ತಾ ಇದ್ದಾರೆ, ಸ್ಪೀಕರ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಬೇಕು ಅಂತ ಹೇಳ್ತಾ ಇದ್ದಾರೆ. 4 ಕ್ಯಾಬಿನೆಟ್ ಕೇಂದ್ರದ ಕೇಳ್ತಾ ಇದ್ದಾರೆ ಮತ್ತು ಸ್ವತಂತ್ರ ಖಾತೆಗಳು ಸಹಜವಾಗಿ ಅದು ಹಂಚಿಕೆ ಮಾಡಲಾಗುತ್ತೆ. ಇನ್ನು 12 ಸ್ಥಾನಗಳನ್ನು ಗೆದ್ದಿರುವಂಥ ನಿತೀಶ್ ಕುಮಾರ್ ಅವರು ಅದೇ ಪಟ್ಟನ್ನು ಹಿಡಿತಾ ಇದ್ದಾರೆ. ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಎಲ್ಲರೂ ಕೂಡ. ಶಿಕ್ಷಣ ಆಗಿರ್ಬೋದು, ಅದರ ಜೊತೆಗೆ ಹಣಕಾಸು, ಗೃಹ, ಕೃಷಿ, ಆರೋಗ್ಯ, IT-BT ಈ ರೀತಿ ಕಣ್ಣಿಟ್ಟಿದ್ದಾರೆ. ಬಟ್ ಬಹುತೇಕವಾಗಿ ನಮ್ಗನ್ನಿಸ್ತಾ ಇದೆ ಅಷ್ಟು ಸುಲಭವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ಖಾತೆಗಳನ್ನು ಬಿಟ್ಟು ಕೊಡೋದಿಲ್ಲ ಅಂತೇಳಿ. 2-3 ಖಾತೆಗಳಿಗೆ ಮಾತ್ರ TDP ಮತ್ತು ನಿತೀಶ್ ಕುಮಾರ್ ಅವರ ಒಂದು ಸಂಸದರಿಗೆ ಇಲ್ಲಿ ಆಯ್ಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅದರ ಹೊರತಾಗಿ ಈಗ ಮುಂದಿನ ದಿನಗಳಲ್ಲಿ ಏನಾದರೂ ಬಹುಮತ ಏನಾದರೂ ಸಾಬೀತಿಗೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಸ್ಪೀಕರ್ ಹುದ್ದೆ ಈಗ TDP ಅವ್ರಿಗೆ ಏನಾದರೂ ಕೊಟ್ಬಿಟ್ರೆ ಮತ್ತೆ ಸಂಕಷ್ಟ ಆಗಿಬಿಡುತ್ತೆ ಅನ್ನುವಂಥ ಪ್ಲಾನ್ನೊಂದಿಗೆ ಸ್ಪೀಕರ್ ಹುದ್ದೆಯನ್ನು ಕೂಡ ಕೊಡುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಬಟ್ ಈಗ ಕೆಲವೊಂದಿಷ್ಟು ಪ್ರಭಾವಿ ಖಾತೆಗಳನ್ನು ತಮ್ಮಲ್ಲೇ ಉಳಿಸಿಕೊಂಡು ಉಳಿದಂತಹ ಕೆಲವೊಂದಿಷ್ಟು ಅಂದರೆ ಈಗ ಪ್ರಭಾವಿಯಾಗಿರುವಂಥ ಖಾತೆಗಳನ್ನು ಅವರಿಗೆ ಕೊಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಅಂದರೆ 4 ಸಂಸದರಿಗೆ 1 ಸಚಿವ ಸ್ಥಾನ ಕೊಡಬೇಕು ಅಂದರೆ ಮಿತ್ರ ಪಕ್ಷಗಳಿಗೆ ಎನ್ನುವಂಥ ತಂತ್ರಗಾರಿಕೆಯನ್ನು ಈಗ ಮಾಡ್ತಾ ಇದ್ದಾರೆ. ಬಟ್ ದಿನವೂ ಕೂಡ ಮೋದಿಯವರ ಸುತ್ತ ಇರುವಂತಹ ಈ ಏನು ಸವಾಲುಗಳು ಜಾಸ್ತಿ ಆಗ್ತಾ ಇದೆ. ಮೋದಿಯವರ ಮುಂದಿನ ಹಾದಿ ಸುಗಮವಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಲ್ಲು ಮುಳ್ಳಿನಿಂದ ಕೂಡಿದೆ, ಹೂವಿನ ಹಾಸಿಗೆ ಆಗಿಲ್ಲ ಅನ್ನೋದು ಈ ಕೆಲವೊಂದಿಷ್ಟು ಸವಾಲುಗಳ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನೊಂದು ರಮಕಾಂತ್, 5 ವರ್ಷಗಳ ಕಾಲ ಮೋದಿಯವರೇ ಪ್ರಧಾನಿ ಆಗಿರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಈ ಕೆಲವೊಂದಿಷ್ಟು ಮಿತ್ರ ಪಕ್ಷಗಳ ಡಿಮ್ಯಾಂಡ್ಗಳಿಂದ ಅದು ಜಾಸ್ತಿ ಆಗ್ತಾ ಇದೆ ರಮಕಾಂತ್. ಥ್ಯಾಂಕ್ ಯು ಪ್ರಭು.